ಕರ್ತನೆ, ನಿನ್ನ ವಾಕ್ಯದ ಮೂಲಕವಾಗಿ ಮತ್ತೆ ನಿನ್ನ ಸುವಾರ್ಥ ಸೇವಕರ ಒಂದು ಸಾಕ್ಷ್ಯ ಮೂಲಕವಾಗಿ ನೀನು ಮೊದಲಿದ್ದು ಮಾತಾಡಿ ಅನೇಕ ಗುಡಾರ್ಥವನ್ನು ತಿಳಿಪಡಿಸಿ ನಮ್ಮೆಲ್ಲರನ್ನು ಬಲಪಡಿಸು. ಮತ್ತೆ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಯೇಸು ನಮ್ಮಲ್ಲಿ ಬೇಡಿಕೋತೀನಿ ತಂದೆ, ಆಮೀನ್. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಇವತ್ತನಿಗೆ ಕೊಡಲ್ಪಟ್ಟಂತ ಸುವಾರ್ಥ ಸೇವಕರ ಹೆಸರು ಕೊರ್ನೆಲಿಯಸ್ ಸಾಮುವೇಲ್ ಪಾಯಲ್ ಎಂಬ ಕುರಿತು ನಾವು ಧ್ಯಾನಿಸ್ತೀವಿ. ಮತ್ತು ವಾಕ್ಯ ಭಾಗ ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 1-10 ಕೊಡಲ್ಪಟ್ಟಿದ್ದಾರೆ. ಮೊದಲಾಗಿ ನಾವು ಈ ಒಂದು ಸುವಾರ್ಥ ಸೇವಕರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೊರ್ನೆಲಿಯಸ್ ಸಾಮುವೇಲ್ ಪಾಯಲ್ ಅವರು 1493 ಜನನವಾಗ್ತಿದೆ. ಮತ್ತೆ 1573 ಇವರು ಮರಣ ಹೊಂದಿದ್ದಾರೆ. ಇವರು ಗೋವಾದ ಬಳಿಯ ಕಾರವಳಿ ಪಟ್ಟಣದಲ್ಲಿ 1493 ಜನಿಸ್ತಾರೆ. ಇವ್ರ ಹೆಸರನ್ನು ಒಂದು ಇನ್ನೊಂದು ರೀತಿಯಲ್ಲಿ ಕರೀತಾರೆ, ಅಂದ್ರೆ CS ಪಾಯಲ್ ಅಂತೇಳಿ ಇವ್ರ ಹೆಸರನ್ನು ಒಂದು ಚಿಕ್ಕದಾಗಿ ಕರೆಯಲ್ಪಡ್ತಾರೆ. ಮತ್ತೆ ಇವರು ಜಾಗತಿಕ ಪರಿಶೋಧನೆ ಮತ್ತು ಸಾಂಸ್ಕೃತಿಕ ವಿನಿಮಯದ ಸಮಯದಲ್ಲಿ ಧರ್ಮನಿಷ್ಠೆ ಕ್ರೈಸ್ತ ಕುಟುಂಬದಲ್ಲಿ ಇವರು ಬೆಳೀತಾರೆ. ಇವರೊಂದು ಸುವಾರ್ತೆಗೆ ಪ್ರೇರೇಪಣೆ ಸತ್ಯವೇದದಲ್ಲಿರುವಂತ ಅಪೊಸ್ತಲ ಪೌಲನ ಜೀವನದ ಕುರಿತು ಇವರು ಪ್ರೇರಿತರಾಗಿ ಸುವಾರ್ಥ ಸೇವೆಗೆ ಸಿದ್ಧರಾಗಿ ಬರ್ತಾರೆ. ಅಷ್ಟು ಮಾತ್ರವಲ್ಲ, ಇವರ ಒಂದು ಆಸೆ ಏನಾಗಿತ್ತಂದ್ರೆ ತಮ್ಮ ಪ್ರಾಂತದಲ್ಲಿ ಮಾತ್ರ ಸುವಾರ್ತೆ ಅಲ್ಲ, ಇನ್ನು ಬೇರೆ ಪ್ರಾಂತಕ್ಕೆ ಹೋಗಿ ಸುವಾರ್ತೆ ಸಾರಬೇಕೆಂಬ ಒಂದು ಬಯಕೆ ಉಳ್ಳವರಾಗಿರ್ತಾರೆ. ಮತ್ತೆ ದೇವರಿಂದ ಇವರು ಕರೆಯನ್ನು ಸಹ ಹೊಂದಿರುತ್ತಾರೆ. ಇವರು 25ನೇ ವಯಸ್ಸಿನಲ್ಲಿ ದೇವತಾ ಶಾಸ್ತ್ರದ ಅಧ್ಯಯನವನ್ನು ಮಾಡ್ತಾರೆ. ಮತ್ತೆ ಇವರು ಸೇವೆಗೂ ಮುಂಚೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧತೆ ಉಳ್ಳವರಾಗಿ ತಮ್ಮಂತ ದೇವರಿಗೆ ಅರ್ಪಿಸಲ್ಪಡುತ್ತಾರೆ. ಮತ್ತೆ ಸೇವೆಯಲ್ಲಿ ಇವರು ಪೋರ್ಚುಗೀಸ್ ನೌಕಾಪಡೆಗಳೊಂದಿಗೆ ಪ್ರಯಾಣಿಸುವ ಸುವಾರ್ತಿಗಳ ಉದಯೋನ್ಮುಖ ಅದರಲ್ಲಿ ಇವರು ಸೇರಿಕೊಂಡು ಸುವಾರ್ಥ ಸೇವೆಯನ್ನು ಪ್ರಾರಂಭಿಸ್ತಾರೆ. ಇವರು ಏಷ್ಯಾ ಮತ್ತು ಆಫ್ರಿಕಾದಾದಂತ ಪಟ್ಟಣಗಳಿಗೆ ಹೋಗಿ ಕ್ರಿಸ್ತನ ಸಂದೇಶವನ್ನು ಸಾರಬೇಕೆಂಬ ಗುರಿಯನ್ನು ಇವರು ಹೊಂದಿರುತ್ತಾರೆ. ಇವರು ಸುವಾರ್ಥ ಸೇವೆಯಲ್ಲಿ ಅಲ್ಲಂ ಕುಲ್ಲಂನಲ್ಲಿರುವ ಚರ್ಚ್ ಬೆಂಕಿಗೆ ಆಹುತಿ ಆದಾಗ ಯಾರು ಅದನ್ನು ನಂದಿಸಲು ಮುಂದೆ ಬರಲಿಲ್ಲ. ಅದನ್ನು ತಿಳಿದ ಪಾಯಲ್ ಅಲ್ಲಿಗೆ ಧಾವಿಸಿದರು. ಮತ್ತು ಚರ್ಚಿನಿಂದ ಬೆಂಕಿಯನ್ನು ನಂದಿಸದಿದ್ದರೆ ಇಡೀ ಗ್ರಾಮವೇ ನಾಶವಾಗುವ ಅಪಾಯವನ್ನು ಅವರು ಅರ್ಥಕೊಂಡರು. ಜನರು ಸಾಲಾಗಿ ನಿಲ್ಲಿಸುವ ಮೂಲಕ ಮತ್ತು ನೀರನ್ನು ಸುರಿಯುವ ಮೂಲಕ ಬೆಂಕಿಯನ್ನು ನಂದಿಸಬಹುದೆಂದು ಅವರು ಭಾವಿಸಿದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಎತ್ತರದ ಕಟ್ಟಡದ ಕಂಬವನ್ನು ಕೆಳಗಿಳಿಸಿದರೆ ಬೆಂಕಿ ಹರಡುವುದಿಲ್ಲ ಎಂದು ಅರಿತುಕೊಂಡು ಅವರು ಎತ್ತರದ ಗೋಡೆಯ ಮೇಲೆ ಹತ್ತಿ ಹಗ್ಗವನ್ನು ಕಟ್ಟಿ ಅದನ್ನು ಕೆಳೆಯಲು ಪ್ರಾರಂಭಿಸಿದರು. ಇದ್ದಕ್ಕಿದ್ದಂತೆ ಹಗ್ಗ ಮುರಿದು ಹೋಯಿತು ಮತ್ತು ಅವರು ಕೆಳಗೆ ಬಿದ್ದರು. ಅವರು ಅಲ್ಲಿ ಹತ್ತಿದ ಸೋಪ ಮುರಿದು ಹೋಯಿತೆ, ಆದರೆ ಬೆಂಕಿ ನಂದಿಸಲಾಯಿತು. ಇಡೀ ಗ್ರಾಮವೇ ಆ ಪವಿತ್ರ ಸ್ಥಳದಿಂದ ರಕ್ಷಿಸಲಾಯಿತು. ಮುಂದೆ ನೋಡೋದಾದರೆ CS ಪಾಯಲ್ ಅವರ ಸೇವೆಯು ಭಾರತದ ಮಲಬಾರ್, ಕಾರವಳಿ, ಸಿಲೋನ್ ಮತ್ತು ಶ್ರೀಲಂಕಾ ಮತ್ತು ಪೂರ್ವ ಆಫ್ರಿಕಾದ ಕೆಲವು ಭಾಗಗಳನ್ನು ಒಳಗೊಂಡಂತೆ ಹಲವಾರು ಪ್ರದೇಶಗಳನ್ನು ವ್ಯಾಪಿಸಿತ್ತು. ಅವರ ಪರಂಪರೆಯು ಪ್ರಮುಖ ಅಂಶಗಳು ಅಂತರ ಸಾಂಸ್ಕೃತಿಕ ಸುವಾರ್ಥ ಬೋಧನೆ, ಸ್ಥಳೀಯ ಭಾಷೆಗಳಲ್ಲಿ ಸುವಾರ್ತೆಯನ್ನು ತಿಳಿಸಲು ಅವರು ತಮಿಳು, ಕೊಂಕಣಿ ಮತ್ತು ಸಿಂಹಳರ ಭಾಷೆಯನ್ನು ಕಲಿತರು. ಅವರು ಕೇಳುವುದು ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿದ್ದರು. ಮತ್ತು ಸುವಾರ್ಥ ಸೇವೆಯಲ್ಲಿ ಆಗಾಗ್ಗೆ ಸ್ಥಳೀಯ ಸಾಂಸ್ಕೃತಿಕ ಸಂಕೇತಗಳಿಗೆ ಸತ್ಯವೇದ ದೃಷ್ಟಾಂತಗಳನ್ನು ಅಳವಡಿಸಿಕೊಳ್ತಿದ್ದರು. ಕ್ರೈಸ್ತ ಫಿಲೋಸಫಿಗಳನ್ನು ಅವರು ಸ್ಥಾಪಿಸ್ತಾರೆ. ಪಾಯಲ್ ಒಂದು ನಂಬಿಕೆ ಹೇಗಿರುತ್ತೆ ಅಂದ್ರೆ, ಅವ್ರಿಗೆ
ಅವರು ಒಂದು ನಂಬಿಕೆಯು ಪ್ರತಿದಿನವೂ ಅದು ಕೃಷ್ಣನಿಗೆ ಬೆಳಿಬೇಕೆಂಬ ಒಂದು ಉದ್ದೇಶವನ್ನು ಅವರು ಹೊಂದಿರುತ್ತಾರೆ. ಮತ್ತು ಅವರು ಅನೇಕರನ್ನ ಆ ದೇವರ ಸೇವೆಗೆ ಸಿದ್ಧಪಡಿಸ್ತಾರೆ. ಮತ್ತೆ ಸ್ಥಳೀಯ ನಾಯಕತ್ವ ಒಂದು ತರಬೇತಿಯನ್ನು ನೀಡಿ ಅಲ್ಲಿ ಸಣ್ಣ ಒಂದು ಭಕ್ತರ ಸಮುದಾಯಗಳನ್ನು ಅವರು ಸ್ಥಾಪಿಸ್ತಾರೆ. ಅಂದ್ರೆ ಪ್ರತಿದಿನವೂ ದೇವರ ನಂಬಿಕೆಯಲ್ಲಿ ಬೆಳಿಬೇಕು. ಮತ್ತು ಅಷ್ಟು ಮಾತ್ರ ಅಲ್ಲ, ಅವರು ದೇವರ ಒಂದು ಸುವಾರ್ತೆ ಸೇವೆಯನ್ನು ಅನೇಕ ಪ್ರಾಂತ್ಯಗಳಿಗೆ ಹೋಗಿ ಸಾರುವಂತ ಒಂದು ಜನರಾಗಿರ್ಬೇಕೆಂಬ ಒಂದು ಬಯಕೆಯನ್ನು ಅವರು ಹೊಂದಿರುತ್ತಾರೆ. ಮತ್ತೆ ಅಲ್ಲಿ ಆಗಾಗ್ಗೆ ಕೆಲವು ಘರ್ಷಣೆಗಳು ನಡೆಯುವಾಗ ಅವರು ಮಧ್ಯದಲ್ಲಿ ಇದ್ದುಕೊಂಡು ಅದನ್ನ ದೇವರ ನಾಮದಲ್ಲಿ ಸರಿಪಡಿಸಿ ಅವ್ರನ್ನ ಸಮಾಧಾನ ಪಡಿಸಿ ಮತ್ತೆ ಕ್ರಿಸ್ತನ ಒಂದು ಕಾರ್ಯಗಳಿಗೆ ಅವ್ರನ್ನ ಏನ್ ಮಾಡ್ತಾರೆ, ಸಿದ್ಧಪಡಿಸ್ತಾರೆ. ಮತ್ತು ಅವರ ಸುವಾರ್ಥ ಸೇವೆಯು ಶಾಂತಿ ಮತ್ತು ನ್ಯಾಯ ಒಂದು ಸತ್ಯ ಬೋಧನೆಯಲ್ಲಿ ಅವರ ಒಂದು ಅದನ್ನು ಪ್ರಮುಖವಾಗಿ ಜನಗಳಿಗೆ ತಿಳಿಸುವಂತರಾಗಿರ್ತಾರೆ. ಮತ್ತೆ ಮುಂದೆ ಅವರ ಒಂದು ಕಾರ್ಯ ನೋಡಬೇಕಾದ್ರೆ ಅವ್ರ ಉದ್ದೇಶ ಸೇವೆಯು ಎಲ್ಲಾ ಜನರಿಗೆ ಅದು ಎಲ್ಲ ಜನ ಹತ್ರ ಹೋಗ್ಬೇಕು, ಮತ್ತೆಲ್ಲರಿಗೂ ಸುವಾರ್ತೆ ಸಾರಬೇಕು. ಮತ್ತೆ ಸುವಾರ್ತೆ ಸಾರುವಾಗ ಎಲ್ಲರೂ ಸುವಾರ್ತೆ ಸೇವೆಯಲ್ಲಿ ಸಹಾಯಕರಾಗಿರ್ಬೇಕೆಂಬ ಒಂದು ಬಯಕೆ ಉಳ್ಳವರಾಗಿರ್ತಾರೆ. ಇಂಥ ಒಂದು ಕಾರ್ಯಗಳನ್ನು ಅವ್ರು ಅಳವಡಿಸ್ಕೊಂಡಿರ್ತಾರೆ. ಇವರ ಒಂದು ಜೀವನದಿಂದ ನಾವು ಕಲ್ತ್ಕೊಳ್ಳುವಂತ ಪಾಠ ಏನಂದ್ರೆ, ನಾವು ದೇವರ ನಂಬಿಕೆಯಲ್ಲಿ ಪ್ರತಿದಿನ ಬೆಳೆಯುವಂತರಾಗಬೇಕು. ಅಷ್ಟು ಮಾತ್ರ ಅಲ್ಲ, ನಾವು ಹೋಗುವ ಸ್ಥಳಗಳಲ್ಲಿ ಅಲ್ಲಿರುವಂತ ಒಂದು ಜನಗಳ ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಂಡು ಆ ಒಂದು ಸಂಸ್ಕೃತಿಯ ಮೂಲಕವಾಗಿ ನಾವು ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಅವ್ರನ್ನ ದೇವರ ಬಳಿಗೆ ನಡೆಸಬೇಕು ಎಂಬುದು ನಾವು ಮುಖ್ಯವಾಗಿ ತಿಳ್ಕೊಳ್ತೀವಿ. ಅಷ್ಟು ಮಾತ್ರ ಅಲ್ಲ, ಅಲ್ಲಿರೋ ಜನಗಳು ಸಂಗಡ ಇದ್ದುಕೊಂಡು ಅವ್ರನ್ನ ಒಂದು ಕ್ರೈಸ್ತ ಜನಗಳಾಗಿ ಮಾರ್ಪಡಿಸೋದು ಮಾತ್ರ ಅಲ್ಲ, ಅವ್ರನ್ನ ಸಹ ಕರ್ತನ ಸುವಾರ್ತೆ ಸಾರುವಂತ ಜನಗಳಾಗಿ ಮಾರ್ಪಡಿಸ್ಲಿಕ್ಕೆ ನಾವು ಸಿದ್ಧರಾಗಿರ್ಬೇಕೆಂಬುದು ನಾವು ಕಲ್ತುಕೊಳ್ತೀವಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ದುರ್ಬಲದ ಜನಗಳನ್ನ ಅಲ್ಲಿ ರಕ್ಷಿಸಿ ಅವರನ್ನ ಒಂದು ಒಂದು ಸತ್ಯದ ಮಾರ್ಗದಲ್ಲಿ ನಡೆಸಿ ಇತರನ್ನು ಸಹ ಸತ್ಯದ ಮಾರ್ಗ ನಡೆಸುವಂತ ಒಂದು ಗುಣಗಳು ಅವರಲ್ಲಿ ಅಳಿಸ್ಕೊಳ್ಳಿಕ್ಕೆ ನಾವು ಪ್ರೇರೇಪಿಸಬೇಕೆಂಬುದು ಅವರಿಂದ ತಿಳ್ಕೊಳ್ತೀವಿ. ಇವರ ಸೇವೆ ನೋಡ್ಬೇಕಾದ್ರೆ ಕರ್ತನ ಪಿತೃಳುವರೆ ಇವು ಸಭೆಗಳನ್ನು ಸ್ಥಾಪಿಸೋದು ಮಾತ್ರ ಅಲ್ಲ, ಅನೇಕರ ಸೇವೆಗೆ ಸಿದ್ಧಪಡಿಸೋದು ಮಾತ್ರ ಅಲ್ಲ, ಇವರು ಆ ಗ್ರಾಮಗಳಲ್ಲಿ ಆ ಒಂದು ಪಟ್ಟಣದಲ್ಲಿ ಆ ಗ್ರಾಮದಲ್ಲಿರುವಂತ ಜನಗಳ ಹತ್ರ ಇವರು ಶಾಂತಿ ಸಮಾಧಾನದಿಂದಿದ್ದು ಅವರ ಒಂದು ಏನು ಕಾರ್ಯಗಳು ಯಾವುದು ತೊಂದರೆ ಆಗದಂತೆ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಅವರನ್ನ ಕ್ರಿಸ್ತನ ಮೇಲೆ ನಡೆಸುವಂತ ಒಂದು ಗುಣಗಳು ಹೊಂದಿದ್ದರು. ಇದೇ ರೀತಿ ನಾವು ಸಹ ನಮ್ಮ ಸೇವೆಯಲ್ಲಿ ಈ ಗುಣಗಳನ್ನು ಅಳವಡಿಸಿಕೊಂಡು ನಾವು ಸೇವೆ ಮಾಡೋದಾದರೆ ನಿಜವಾಗಲೂ ಸೇವೆ ಸಹ ವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದು ನಾವು ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ ನಾವು ಇವತ್ತಿನ ವಾಕ್ಯ ನೋಡೋದಾದರೆ ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 1ರಿಂದ ನಾವು 10 ನೋಡ್ಬೇಕಾದ್ರೆ ಇಲ್ಲಿ ಒಬ್ಬ ಅಧಿಕಾರಿ ನೋಡ್ತೀವಿ. ಈ ಅಧಿಕಾರಿ ಬಂದು ಶತಾಧಿಪತಿ. ಈತನು ರೋಮದವರ ಒಂದು ಸರ್ಕಾರದಲ್ಲಿ ಕೆಲಸ ಮಾಡುವಂತ ಅಧಿಕಾರಿ ಆಗಿರ್ತಾನೆ. ಈತನು ಶತಾಧಿಪತಿ ಅಂದ್ರೆ ಈತನು ಒಂದು 100 ಜನಕ್ಕೆ ಒಬ್ಬ ಅಧಿಕಾರಿ ಆಗಿರ್ತಾನೆ. ಈತನು ಸಹ ಬೇರೆ ಕೈ ಕೆಳಗೆ ಕೆಲಸ ಮಾಡೋದು ಅಧಿಕಾರಿ ಆಗಿರ್ತಾನೆ. ಈತನು ಕೆಲಸ ಮಾಡೋ ಸಂದರ್ಭದಲ್ಲಿ ಈತನ ನಂಬಿಕಸ್ಥನಾದ ಒಬ್ಬ ಆಳು ಅನಾರೋಗ್ಯದಲ್ಲಿ ಬಿದ್ದಿರುತ್ತಾನೆ. ಈತನಿಗೆ ಯೇಸುವಿನ ಸುದ್ದಿಯನ್ನು ತಿಳಿದು ನನ್ನ ಆಳು ಅನಾರೋಗ್ಯ ಬಿದ್ದಿದ್ದಾನೆ, ಈ ವಿಷಯವನ್ನು ಯೇಸು ತಿಳಿಸೋಣ, ಯೇಸು ಬಂದು ನನ್ನ ಆಳುಗೋಸ್ಕರ ಪ್ರಾರ್ಥನೆ ಮಾಡುವಾಗ ನನ್ನ ಆಳು ಗುಣ ಹೊಂದುತ್ತಾನೆಂಬ ಒಂದು ನಂಬಿಕೊಳ್ಳೋನಾಗಿರ್ತಾನೆ. ಈ ವಿಷಯ ತಿಳಿದ ಈತನು ಅಲ್ಲಿ ಯೆಹೂದ್ಯರ ಮುಖಂಡರಿಗೆ ಹೇಳಿ ಕಳಿಸ್ತಾನೆ, ಯೇಸುವಿಗೆ ವಿಷಯ ಹೇಳ್ರಿ, ನನ್ನ ಆಳು ಅನಾರೋಗ್ಯದಲ್ಲಿದ್ದಾನೆ, ಯೇಸು ಬಂದು ನನ್ನ ಮನೆಗೆ ಬಂದು ಆಳಿಗೋಸ್ಕರ ಪ್ರಾರ್ಥನೆ ಮಾಡ್ಲಿ ಅಂತೇಳಿ ಹೇಳಿ ಕಳಿಸ್ತಾನೆ. ಇಲ್ಲಿ ಯೆಹೂದ್ಯರ ಮುಖಂಡರು ಬಂದು ಯೇಸುವಿಗೆ ಆ ಒಂದು ಶತಾಧಿಪತಿಯ ಆಳು ಅನಾರೋಗ್ಯ ಇರುವುದನ್ನು ಅವ್ರು ತಿಳಿಸಲ್ಪಡ್ತಾರೆ. ಯೇಸುವಿಗೆ ಹೇಳೋ ಮುಂಚೆ ಆ ಒಂದು ಅಧಿಕಾರಿಯು ಯೆಹೂದ್ಯರಿಗೆ ಮಾಡಿದ ಒಳ್ಳೆ ಕಾರ್ಯಗಳ ಬಗ್ಗೆ ಯೇಸು ಮುಂದೆ ತಿಳಿಸಲ್ಪಡ್ತಾರೆ. ನಾವು ನೋಡ್ತೀವಿ
ಲೂಕನ ಬರೆಸುವ 7ನೇ ಅಧ್ಯಾಯ ಅಲ್ಲಿ 4 ವಚನ ನೋಡ್ಬೇಕಾದ್ರೆ, ಅವರು ಯೇಸುವಿನ ಬಳಿಗೆ ಬಂದು, ನಿನ್ನಿಂದ ಇಂಥ ಉಪಕಾರ ಹೊಂದುವುದಕ್ಕೆ ಅವನು ಯೋಗ್ಯನು. ಅಲ್ಲಿ 5 ವಚನ ಹೇಳ್ತಿದೆ, ಲೂಕ 7:5, ಅವನು ನಮ್ಮ ಜನರನ್ನು ಪ್ರೀತಿಸುವವನು, ತಾನೇ ನಮ್ಮ ಸಭಾ ಮಂದಿರವನ್ನು ನಮಗಾಗಿ ಕಟ್ಟಿಸಿದನು ಎಂದು ಆತನು ಬಹಳವಾಗಿ ಬೇಡಿಕೊಳ್ಳಲು ಯೇಸು ಅವರ ಸಂಗಡ ಹೋದನು. ಇಲ್ಲಿ ನೋಡೋದಕ್ಕೆ ಬಿತ್ತುವರೆ, ಈ ವ್ಯಕ್ತಿಯು ಯೇಸು ಮೇಲೆ ನಂಬಿಕೊಳ್ಳುವವನಾಗಿದ್ದನು. ಮತ್ತೆ ಈತನು ಯೇಸು ಸ್ವಾಮಿಯು ನನ್ನ ಒಂದು ಆಳಿಗೆ ಆರೋಗ್ಯವನ್ನು ದಯಪಾಲಿಸ್ತಾನ ನಂಬಿಕೆ ಇವನಲ್ಲಿತ್ತು. ಮತ್ತೆ ಈತನು ಯೆಹೂದ್ಯರಿಗೆ ಕೆಲವು ವಿಷಯದಲ್ಲಿ ಸಹಾಯ ಮಾಡುವ ಆತನಾಗಿದ್ದನು. ಏನಂದ್ರೆ ಆತನು ಮಾಡಿದ ಕಾರ್ಯಗಳನ್ನು ಅವ್ರು ಹೇಳ್ತಾರೆ. ಏನಂದ್ರೆ ನಮ್ಮ ಸಭಾ ಮಂದಿರವನ್ನು ಆತ ಕಟ್ಟಿಸಿಕೊಟ್ಟಿದ್ದಾನೆ, ಅಷ್ಟು ಮಾತ್ರವಲ್ಲ ನಮ್ಮನ್ನು ಬಹಳವಾಗಿ ಆತ ಪ್ರೀತಿಸ್ತಾನೆ ಅಂತೇಳಿ. ಅಂದ್ರೆ ರೋಮದಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಹೆಚ್ಚಾಗಿ ಯೆಹೂದ್ಯರನ್ನು ಅವರು ದಬ್ಬಾಳಿಕೆ ಮಾಡುವಂತರಾಗಿರ್ತಾರೆ. ಆದ್ರೆ ಈ ವ್ಯಕ್ತಿ ಸಹ ಆಗಿರಲ್ಲ. ಈತನು ಅವರನ್ನು ಪ್ರೀತಿಸುವವನು ಮತ್ತೆ ಅವ್ರಿಗೆ ಬೇಕಾದ ಸಹಾಯಗಳನ್ನು ಮಾಡುವಾತನಾಗಿರ್ತಾನೆ. ಈ ನಾವು ಸೇವೆ ಮಾಡ್ಬೇಕಾದ್ರೆ ಸಹ ಅನೇಕ ಅನ್ಯ ಜನರು ಸಹ ಕೆಲವು ಸೇವಕರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಅವರು ಸಹ ಯೇಸು ಮೇಲೆ ನಂಬಿಕೆ ಉಳ್ಳವರಾಗಿರ್ತಾರೆ, ಬಟ್ ಅವ್ರು ಯೇಸುನ ಅಂಗೀಕರಿಸಿಕೊಂಡಿರಲ್ಲ. ಅದೇ ರೀತಿಯಾಗಿ ಈ ವ್ಯಕ್ತಿ ಆಗಿರ್ತಾನೆ. ಈತನ ಬಗ್ಗೆ ಈ ಒಂದು ಯಾರು ಯೆಹೂದ್ಯ ಅಧಿಕಾರಿಗಳು, ಯೆಹೂದ್ಯ ಹಿರಿಯರು ಅಲ್ಲಿ ಯೇಸು ಮುಂದೆ ತಿಳಿಸಲ್ಪಡ್ತಾರೆ. ಆಗ ಯೇಸುಸ್ವಾಮಿ ವಿಷಯ ಕೇಳಿದ ತಕ್ಷಣ ಆತನು ಅವನ ಮನೆಗೆ ಹೋಗೋಣ, ಹೋಗಿ ಆಳನ್ನು ಸಂಧಿಸಿ ಪ್ರಾರ್ಥನೆ ಮಾಡೋಣ ಅಂತೇಳಿ ಯೇಸುಸ್ವಾಮಿ ಸಿದ್ಧನಾಗಿ ಹೋಗ್ತಾನೆ. ಆತ ಯೇಸುಸ್ವಾಮಿ ಹೋಗೋ ಮುಂಚೆ ದಾರಿಯಲ್ಲಿ ಹೋಗುವಾಗಲೇ ಆ ಶತಾಧಿಪತಿ ಆಳು ಅವನು ಸ್ವಸ್ಥತೆ ಹೊಂದಿರ್ತಾನೆ. ಇದು ನೋಡಿ, ಇದು ತಿಳಿದು ಆ ಶತಾಧಿಪತಿಯು ಯೇಸುವಿನ ಒಂದು ಮಾತು ಹೇಳಿ ಕಳಿಸ್ತಾನೆ. ಏನಂದ್ರೆ ಅಲ್ಲಿ 6 ವಚನ ನೋಡ್ಬೇಕಾದ್ರೆ, ಯೇಸು ಅವರ ಸಂಗಡ ಹೋದನು. ಆತ ಇನ್ನೂ ಮನೆಗೆ ಮುಟ್ಟುವುದಕ್ಕೆ ಸ್ವಲ್ಪ ದೂರ ಇರುವಾಗಲೇ ಶತಾಧಿಪತಿಯು ಸ್ನೇಹಿತರನ್ನು ಆತನ ಬಳಿಗೆ ಕಳಿಸಿ, ಪ್ರಭುವೇ, ತೊಂದರೆ ತೆಗೆದುಕೊಳ್ಬೇಡ, ನೀ ನನ್ನ ಬಳಿಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೋಡಿ ಬಿತ್ತುವರೆ, ಇಲ್ಲಿ ಶತಾಧಿಪತಿ ಕೈ ಕೆಳಗೆ ಎಷ್ಟೋ ಜನ ಕೆಲಸ ಮಾಡ್ತಾರೆ. ಅಲ್ಲಿ ಮುಂದೆ ಹೇಳ್ತಾನೆ ಆತನು, ನಾನು ಇಷ್ಟು ಆಳಿಗೆ ಈ ಕೆಲಸ ಮಾಡಂದ್ರೆ ಮಾಡ್ತಾನೆ, ಇಲ್ಲಿ ಹೋಗಂದ್ರೆ ಹೋಗ್ತಾನೆ, ಬಾ ಅಂದ್ರೆ ಬರ್ತಾನೆ ಅಂತ ಯೇಸು ಮುಂದೆ ಹೇಳ್ತಾನೆ. ಮತ್ತೆ ನಾನು ಆಳು ಸ್ವಸ್ಥ ಮಾಡುವಂತ ಒಂದು ಏನು ಮಾತು ನನ್ನಲ್ಲಿಲ್ಲ. ನಾನು ಏನ್ ಹೇಳಿದ್ರು ಆಳುಗಳು ಕೇಳ್ತಾರೆ, ಬಟ್ ಸ್ವಸ್ಥ ಮಾಡುವಂತ ಮಾತು ನನ್ನಲ್ಲಿಲ್ಲ. ಅಂದ್ರೆ ಆ ಸ್ವಸ್ಥತೆ ಮಾಡುವಂತ ಮಾತು ಯೇಸುವಿನ ಒಂದು ಮಾತಿನಲ್ಲಿದೆ ಎಂಬುದು ಈ ಒಂದು ಶತಾಧಿಪತಿ ತಿಳ್ಕೊಂಡನು. ನೋಡೋದಾದ್ರೆ ಯೇಸುವಿನ ಮಾತಿಗೆ ಎಂತ ಶಕ್ತಿ ಉಂಟು. ಯೇಸುಸ್ವಾಮಿ ಆ ಒಂದು ಶತಾಧಿಪತಿ ಮನೆಗೆ ಹೋಗ್ಲಿಕ್ಕೆ ಸಿದ್ಧನಾದಾಗ ದಾರಿಯಲ್ಲಿ ಹೋಗುವಾಗ ಸಹ ಆ ಆಳು ಸ್ವಸ್ಥತೆ ಹೊಂದಿರ್ತಾನೆ. ಅದಕ್ಕೆ ಅಧಿಕಾರಿ ಹೇಳ್ತಾನೆ, ನೀ ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ಅಂದ್ರೆ ತಿಳುವರೆ ಆತನು ಒಂದ್ ವೇಳೆ ಕ್ರೈಸ್ತನಾಗಿ ಮಾರ್ಪಡ್ಲಾರ ಇರಬಹುದು. ಯಾಕಂದ್ರೆ ಕ್ರೈಸ್ತ ಮನೆಗೆ ಹೋಗ್ತಾ ಅಂತ ತಿಳ್ಕೊಂತಾರೆ. ಇಷ್ಟ ನೋಡ್ತೀವಿ ನಾವೀಗ ಹಿಂದೂಗಳು ಹೇಳ್ತಾರೆ, ಹಿಂದೂಗಳ ನಂಬಿಕೆ ಇರುತ್ತೆ, ಬಟ್ ಮನೆ ಪ್ರೇ ಮಾಡಿಸ್ಲಿಕ್ಕೆ ಹಿಂಜರಿತಿರ್ತಾರೆ. ಕೆಲವೊಬ್ರು ಕ್ರೈಸ್ತ ಮನೆಗೆ ಹೋಗ್ಬೇಕ, ಅಲ್ಲಿ ಪ್ರೇ ಮಾಡಿ ಅಂತ ಹೇಳ್ತಿರ್ತಾರೆ ಕೆಲವೊಬ್ರು. ಅದೇ ರೀತಿ ಮಿತುವರೆ ಈತ ಒಂದ್ ವೇಳೆ ಅಷ್ಟು ಯೋಗ್ಯತೆ ನನಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಅಂದ್ರೆ ಕ್ರೈಸ್ತರು ಬಂದು ಪರಿಶುದ್ಧತೆ ಉಳ್ಳವರು, ನಾನಿನ್ನ ಪರಿಶುದ್ಧತೆ ಹೊಂದಿಲ್ಲ ಎಂಬುದನ್ನೆಲ್ಲ ಕಾಣಬಹುದು. ಯೋಗ್ಯತೆ ಇಲ್ಲ ಅಂದ್ರೆ ಅವ್ನ ಏನ್ ತಿಳ್ಕೊಂತಂದ್ರೆ ಯೆಹೂದ್ಯರಂದ್ರೆ ಅವ್ರು ಪರಿಶುದ್ಧರು, ಕ್ರೈಸ್ತಂದ್ರೆ ಪರಿಶುದ್ಧರು, ನನಗೆ ಅಂತ ಒಂದು ಪರಿಶುದ್ಧತೆ ಇಲ್ಲ ಅನ್ನೋ ಭಾವನೆ ಅವನಲ್ಲಿ ಇರಬಹುದು. ಆದ್ರೆ ತಿಳುವರೆ ಯೇಸು ಸ್ವಾಮಿಯು ಈ ಲೋಕಕ್ಕೆ ಬಂದಿರೋದು ಅಶುದ್ಧಿ ಉಳ್ಳವರನ್ನ ಪರಿಶುದ್ಧಿ ಉಳ್ಳವರಾಗಿ ಮಾಡ್ಲಿಕ್ಕೆ ಬಂದ, ಯೋಗ್ಯತೆ ಇಲ್ಲದವರನ್ನ ಯೋಗ್ಯತೆ ಉಳ್ಳವರಾಗಿ ಮಾಡ್ಲಿಕ್ಕೆ ಆತನು ಬಂದಿದ್ದಾನೆಂಬುದು ನಾವು ತಿಳ್ಕೊಳ್ಬಹುದು. ಅಲ್ಲಿ ಯೇಸು ಹೋಗೋ ಮುಂಚೆ ಆಳು ಸ್ವಚ್ಛತೆ ಆಗುತ್ತದೆ. ಆಗ ಹೇಳ್ತಾನೆ, ಹೇಳೋ ಮಾತನ್ನು ಯೇಸು ಕೇಳಿ ಯೇಸು ಒಂದು ಮಾತು ಹೇಳ್ತಾನೆ ನೋಡ್ರಿ. 9 ವಚನ ನೋಡ್ಬೇಕಾದ್ರೆ 7-9 ಲೋಕ. ಯೇಸು ಈ ಮಾತನ್ನು ಕೇಳಿ ಅವನ ವಿಷಯದಲ್ಲಿ ಆಶ್ಚರ್ಯಪಟ್ಟು ನನ್ನಿಂದೆ ಬರುತ್ತಿರುವ ಗುಂಪನ್ನು ಹಿಂತಿರುಗಿ ನೋಡಿ, ನನ್ನಿಂತ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ನೋಡಿ, ಯೇಸುಸ್ವಾಮಿ ಆ ವ್ಯಕ್ತಿ ಇರುವಂತ ನಂಬಿಕೆಯನ್ನು ನೋಡ್ತಾನೆ. ಅದು ಬಹಳ ಮುಖ್ಯ. ಈ ದಿನದಲ್ಲಿ ನಾವು ದೇವ್ರ ಬಳಿ ಬರುವಾಗ ನಂಬಿಕೊಳ್ಳೋರಾಗ್ಬೇಕು. ಇಲ್ಲಿ ನಾವು ನೋಡುವುದಾದ್ರೆ ಸುವಾರ್ತೆ ಸೇವಕರಾದ ಕೊರ್ನೇಲಿಯಸ್, ಸಾಮುವೇಲ್, ಪಾಯಲ್ ಅವರು ಇವರು ದೇವರ ನಂಬಿಕೆಯಲ್ಲಿ ಇದ್ದು ಸೇವೆ ಮಾಡಿದರು.
ಆ ನಂಬಿಕೆ ದಿನಾಲು ಬೆಳವಣಿಗೆ ಆಗ್ಬೇಕೆಂಬುದು ಅವ್ರು ಬಯಸಿದ್ರು. ಒಂದು ಚಿಕ್ಕ ನಂಬಿಕೆಯಿಂದ ಅದು ದೊಡ್ಡ ನಂಬಿಕೆಯಾಗಿ ನಿಲ್ಬೇಕು, ಒಂದು ಮರವಾಗಿ ಬೆಳೆಯುವಂತ ನಂಬಿಕೆ ಆಗ್ಬೇಕು. ಅದೇ ರೀತಿ ಬಿತ್ತುವರೆ ಇಲ್ಲಿ ಈ ಶತಾಧಿಪತಿಯ ನಂಬಿಕೆ ನೋಡೋದಂದ್ರೆ ಎಂತ ನಂಬಿಕೆ ಇದೆ ನೋಡಿ. ಅಂದ್ರೆ ಯೇಸು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಗುಣ ಆಗುತ್ತೆ ಅಂತ ನಂಬಿಕೆ ಇತ್ತ. ನಾವು ನೋಡ್ತೀವಿ ಲೂಕನ ಬರೆಸುವ ವಾರ್ತೆ 21ನೇ ಅಧ್ಯಾಯ ಅಲ್ಲಿ 33 ವಚನ ನೋಡ್ಬೇಕಾದ್ರೆ, ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದ್ರೆ ನನ್ನ ಮಾತುಗಳು ಅಳಿದು ಹೋಗೋದೇ ಇಲ್ಲ. ನೋಡಿ, ಈ ಲೋಕ ಅಳಿದು ಹೋಗುತ್ತೆ, ಆದ್ರೆ ದೇವರ ಮಾತುಗಳು ಎಂದೆಂದಿಗೂ ಇರುವಂತದ್ದಾಗಿರುತ್ತೆ. ನಾವು ಆದಿಕ ನೋಡ್ಬೇಕಾದ್ರೆ ಈ ಸೃಷ್ಟಿನ ದೇವರು ತನ್ನ ಬಾಯಿ ಮೂಲಕವಾಗಿ ಉಂಟು ಮಾಡ್ದಂತ ನೋಡ್ತೀವಿ. ಅಂದ್ರೆ ದೇವರು ಮಾತಿನಂತ ಶಕ್ತಿ ಉಂಟು. ಇಲ್ಲಿ ಆಳು ಸ್ವಸ್ಥತೆ ಹೊಂದೋದು ಮಾತ್ರ ಅಲ್ಲ, ಬೈಬಲ್ ನೋಡ್ಬೇಕಾದ್ರೆ ದೇವರ ಮಾತು ಮೂಲಕವಾಗಿ ಅನೇಕ ರೋಗಗಳು ವಾಸಿ ಆದವು. ಸತ್ತಂತ ಲಾಜರನ್ನು ಯೇಸುಸ್ವಾಮಿಯು ಲಾಜರ್ ನೆದ್ದು ಬಾ ಅಂತೇಳಿ ತನ್ನ ಬಾಯಿಂದ ಹೇಳಿದಾಗ ಅಲ್ಲಿ ಲಾಜರ್ ನೆದ್ದು ಬಂದ. ಅಂದ್ರೆ ಆತನ ಮಾತಿನಲ್ಲಿ ಅಂತ ಶಕ್ತಿ ಉಂಟು. ಅದರಿಂದ ಕರ್ತನ ಬಿತ್ತುವರೆ ನಾವು ನೋಡುವಾಗ ಇಬ್ರಿಯನ ಬರೆದ ಪತ್ರಿಕೆ 11ನೇ ಅಧ್ಯಾಯ 6 ಪೌಲ್ ಹೇಳ್ತಾನೆ, ಅಲ್ಲಿ ಹೇಳ್ತಾನಂದ್ರೆ 11:6 ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿ ಬರುವವನು ದೇವರಿದ್ದಾನೆ ಮತ್ತು ತನ್ನ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಅದರಿಂದ ನಾವು ಯಾವಾಗಲೂ ದೇವರ ನಂಬಿಕೆಯಲ್ಲಿ ಸ್ಥಿರವಾಗಿರುವಂತರಾಗಬೇಕು. ಈ ಒಂದು ಅಧಿಕಾರಿ ಇರುವಂತ ನಂಬಿಕೆಯು ಪ್ರತಿಯೊಬ್ಬರಲ್ಲಿ ಇರ್ಬೇಕೆಂಬುದು ದೇವರು ಬಯಸ್ತಾನೆ. ತನ್ನಿಂದ ಬರೋ ಜನಗಳು ನೋಡಿ ಇದ ನಂಬಿಕೆಯು ನಾನು ಯಾರಲ್ಲಿ ಕಾಣಲಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇವನು ಇರುವಂತ ನಂಬಿಕೆ ಆ ದೊಡ್ಡದಾಗಿನ ದೇಶ ಹೇಳ್ತಾನೆ. ಕಾಣದ ಕದಂಬಿದುವರೆ ಆ ನಂಬಿಕೆಯಲ್ಲಿ ದೇವರ ತನ್ನಂತ ತಗ್ಗಿಸ್ಕೊಳ್ತಿದ್ದಾನೆ. ದೇವರೇ, ನಿನ್ನ ಬಾಯಲ್ಲಿ ಬರುವ ಮಾತುಗಳೇ ಅದು ದೊಡ್ಡ ಅದ್ಭುತ ಆಗ್ತಿದೆಯಪ್ಪ. ಯೇಸುವಿನ ಮಾತನ್ನು ನಂಬ್ತಿದ್ದಾನೆ. ಕದಂಬಿದುವರೆ ಆತನು ಒಂದು ಮಾತು ಹೇಳಿದ್ರೆ ಸಾಕು, ದೊಡ್ಡ ಅದ್ಭುತ. ಅದೇ ಒಂದು ನಂಬಿಕೆ ಈ ಒಂದು ಅಧಿಕಾರ ಹತ್ರ ಕಾಣ್ತಿದ್ದೇವೆ. ಇದು ನಾವು ಮತ್ತೆ ಬರೆಸುವ ವಾರ್ತೆ 8ನೇ ಅಧ್ಯಾಯ 5:13 ನೋಡ್ಬೇಕಾದ್ರೆ ಅಲ್ಲಿ ಸಹ ಬರೆಯಲ್ಪಟ್ಟಿದೆ. ಅಲ್ಲಿ ಬಂದು ಆತನು ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಗುಣ ಆಗುತ್ತದೆ ಅಂತ ಹೇಳಿ. ದೇವರ ಮಾತಿನಲ್ಲಿ ಅಂತ ಶಕ್ತಿ ಉಂಟು. ಆತನ ಮಾತುಗಳೇ ಈ ಸೃಷ್ಟಿನ ಉಂಟು ಮಾಡಿದ್ದೇವೆ. ಆತನ ಮಾತುಗಳೇ ನಮ್ಗೆ ಒಳ್ಳೆ ಆರೋಗ್ಯವನ್ನು ಕೊಡುವಂತದ್ದಾಗಿದೆ. ಆ ಮಾತುಗಳ ನಂಬಿಕೆಟ್ಟು ನಾವು ಮುಂದೆ ಹೋಗುವಂತರಾಗ್ಬೇಕು. ಇಲ್ಲಿ ಸೇವಕರಾದ ಕೊರ್ನೇಲ್, ಸಾಮ್ಯೇಲ್, ಫಾಯಿಲ್ ಅವರು ದೇವರ ನಂಬಿಕೆಯಲ್ಲಿ ಅವರು ಯಾವಾಗಲೂ ಆತನ ಮಾತಿನ ನಂಬಿಕೆಟ್ಟು ಸೇವೆಯನ್ನು ಮಾಡಿದ್ರು. ಅನೇಕ ಪ್ರಾಂತಕ್ಕೆ ಹೋಗಿ ಅನೇಕರಿಗೆ ಶಿಷ್ಯರಾಗಿ ಮಾರ್ಪಡಿಸಿದ್ರು. ಅನೇಕ ಪ್ರಾಂತಗಳಲ್ಲಿ ಅನೇಕ ಸಭೆಗಳನ್ನು ಕಟ್ಟಿದ್ರು. ಅನೇಕರನ್ನು ಕರ್ತನ ಮಾರ್ಗದಲ್ಲಿ ನಡೆಸಿದ್ರು. ಅಷ್ಟು ಮಾತ್ರವಲ್ಲ, ಅವ್ರ ಸಂಗಡ ಸೇರಿಕೊಂಡು ಅವರು ಸಹ ಕೆಲವು ಸಭೆ ಕಾರ್ಯಗಳನ್ನು ಮಾಡಿದ್ರು ಎಂಬುದು ನಾವು ನೋಡ್ತೀವಿ. ಈ ದಿನಮಾನ ಕರ್ತನ ಬಿತ್ತುವರೆ ನಾವು ದೇವರ ನಂಬಿಕೊಳ್ಳೋರಾಗೋಣ. ನಾವು ಒಂದು ಕಷ್ಟಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಚಿಂತೆಗಳಿರ್ಬೋದು, ಏನಿರಲಿ ನಂಬಿಕೊಳ್ಳುವರಾಗಿರೋಣ. ನಾವು ದೇವ್ರ ನಂಬಿದ್ರೆ ದೇವ್ರು ಖಂಡಿತವಾಗ್ಲು ನಮ್ಮನ್ನು ಕೈ ಬಿಡಲಾರ. ದೇವ್ರ ವಾಕ್ಯತಿದೆ, ಆತನ ಬಳಿ ಬರುವವನು ನಂಬಿಕೆಯಿಂದ ಬರಲಿ. ನಂಬಿಕೆಯಿಂದ ಬರುವವನಿಗೆ ದೇವ್ರು ಖಂಡಿತವಾಗಿ ಮಾಡ್ತಾನೆ, ಸರಿಯಾದ ಸಮಯಕ್ಕೆ ಸರಿಯಾದ ಕಾರ್ಯಗಳು ಮಾಡ್ತಾನೆ. ತಕ್ಕ ಪ್ರತಿಫಲ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾರೆ. ನಾವು ಪ್ರತಿದಿನ ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಯುವಂತರಾಗಬೇಕು. ಪ್ರತಿದಿನ ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಯುವಾಗ ಆತನ ಖಂಡಿತವಾಗ್ಲು ತಾನು ನಂಬಿದವರನ್ನು ಎಂದಿಗೂ ಆತನು ಕೈ ಬಿಡಲಾರ. ಆಶೀರ್ವಾದ ನಡೆಸಲಿಕ್ಕೆ ಶಕ್ತನಾಗಿರ್ತಾನೆ. ದೇವರು ವಾಕ್ಯನ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಉನ್ನತನು ಸರ್ವಶಕ್ತಿಯುಳ್ಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ಬೆಳಗಿನ ಜಾವದ ಕರ್ತನೆ ಸ್ವತ ಸೇವಕರಾದ ಕೊರ್ನೇಲ್, ಸಾಮ್ಯೇಲ್, ಫಾಯಿಲ್ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನೀವು ಸಹಾಯ ಮಾಡಿದಿ ಕರ್ತನೆ. ಪ್ರತಿದಿನ ಅವರು ನಿನ್ನ ನಂಬಿಕೆಯಲ್ಲಿ ಬೆಳೆದ್ರಪ್ಪ. ಅವ್ರು ಬೆಳೆದ್ ಮಾತ್ರ ಅಲ್ಲ, ಇತರನ್ನು ಸಹ ನಿನ್ನ ನಂಬಿಕೆಯಲ್ಲಿ ಬೆಳೆಸಿದ್ರು ದೇವರೇ. ಅದೇ ರೀತಿಯಾಗಿ ನಾವು ಸಹ ನಮ್ಮ ಸೇವಕಗಳಲ್ಲಿ ಪ್ರತಿದಿನ ನಿನ್ನ ನಂಬಿಕೆಯಲ್ಲಿ ಬೆಳೆಯುತ್ತಾ, ಇತರನ್ನು ಸಹ ನಿನ್ನ ನಂಬಿಕೆಯಲ್ಲಿ ನಡೆಸುತ್ತಾ, ನಿನ್ನ ಮಾರ್ಗದಲ್ಲಿ ಕರ್ತನೆ ಅನುದಿನ ಭಯಭಕ್ತಿಯುಳ್ಳವರಾಗಿ, ಯಥಾರ್ಥವುಳ್ಳವರಾಗಿ ನಿನ್ನ ಕಾರ್ಯಗಳು ಮಾಡುತ್ತಾ ಒಂದು ಸಾಕ್ಷಿ ಮಕ್ಕಳಾಗಿ ನಿನ್ನ ಸಮ್ಮುಖಲಿಕ್ಕೆ ನಮಗೆ ಸಹಾಯ ಮಾಡು. ಇಲ್ಲಿವರೆಗೆ ಅದ್ಭುತ ಮಾಡಿ ನಡೆಸಿದ್ಯಪ್ಪ, ನಿನಗೆ ಸ್ತೋತ್ರ. ಇನ್ನು ಅನೇಕ ಅದ್ಭುತ ಮಾಡಿ ನಡೆಸುವಂತ ದೇವರಿನಾಗಿದ್ದಿ, ನಿನಗೆ ಸ್ತೋತ್ರ. ನೀನ್ ನಂಬಿ ಬಂದವರ ನೀನ್ ಯಾವತ್ತೂ ಕೈ ಬಿಡ್ಲಾರಿ ಕರ್ತನೆ. ಅವ್ರ ಕೈ ಹಿಡಿದು ನಡೆಸುವಂತ ದೇವರಾಗಿದ್ದಿ, ನಿನಗೆ ಸ್ತೋತ್ರ ಕರ್ತನೆ. ಬೆಳಗಿನ ಜಾವದಲ್ಲಿ ಈ ಜೂಮ್ ಆ್ಯಪ್ ನಲ್ಲಿ ವಾಕ್ಯ ಕೇಳುವಂತ ಎಲ್ಲ ನಿನ್ನ ಪ್ರೇಮ ಮಕ್ಕಳನ್ನ ಆಶೀರ್ವಾದ ಮಾಡು. ಇವತ್ತು ಯಾರು ಕಷ್ಟದಲ್ಲಿದ್ದಾರೋ, ಸಮಸ್ಯೆಲಿದ್ದಾರೋ, ಚಿಂತೆಲಿದ್ದಾರೋ, ದುಃಖದಲ್ಲಿದ್ದಾರೋ, ಇನ್ನು ಬೇರೆ ಬೇರೆ ಯಾವ ತೊಂದರೆಗಳಿದ್ದಾರೋ ಎಲ್ಲ ಬಲಂತ ದೇವರಾಗಿದ್ದೆ ಕರ್ತನೆ. ಕೀರ್ತ ಸಂಖ್ಯೆ 37 ವಚನ ಹೇಳಿದೆ ಕರ್ತನೆ, ನಿನ್ನ ಭೂಯಾತ್ರೆ ಚಿಂತೆಗಳನ್ನು ಇವನಿಗೆ ವಹಿಸಿ ಬಿಟ್ಟು ಭರವಸೆಂದರು ಆತನು
ನಿನ್ನನ್ನು ಸಾಗಿಸುವಂತ ಹೇಳಿದ ಹಾಗೆ ಕರ್ತನೆ ಎಲ್ಲಾ ಚಿಂತೆ ಬಾಳು ನಿನ್ ಮೇಲೆ ಹಾಕ್ತಿದ್ದೆ ದೇವರೇ. ನೀನು ಪರಿಹಾರ ಮಾಡು, ಅದ್ಭುತ ಮಾಡಿ ನಿಲ್ಲಿಸು ಅಪ್ಪ. ಅಷ್ಟು ಮಾತ್ರ ದೇವರೇ, ನಮ್ಮ ಕಲತಪ್ಪ ಸಂಸ್ಥೆಯನ್ನು ಆಶೀರ್ವಾದ ಮಾಡು, ಸಂಸ್ಥೆ ಮುಖ್ಯಸ್ಥನ ಆಶೀರ್ವಾದ ಮಾಡು, ನಡೆಯುವಂತ ಎಲ್ಲಾ ಆಶಯಗಳನ್ನ ಆಶೀರ್ವಾದ ಮಾಡು, ಇವುಗಳಿಗೆ ಸಹಾಯ ಮಾಡೋ ಪ್ರತಿಯೊಬ್ಬ ಸಹಾಯಕರನ್ನ ಆಶೀರ್ವಾದ ಮಾಡು. ನಿನ್ ಬೇಕಾದ ಎಲ್ಲಾ ಸಹಾಯಗಳು ನೀನು ಮಾಡಪ್ಪ. ಅದ್ಭುತ ಮಾಡೋ ದೇವರೇ, ನಿನಗೆ ಸ್ತೋತ್ರ. ನೀನ್ ಮಾಡಿದೆಲ್ಲೂ ಪಕ್ಕ ಸ್ತೋತ್ರ. ಈ ದಿನವೆಲ್ಲ ಕರ್ತನೆ ನೀನ್ ನಮ್ ಜೊತೆಗಿದ್ದು ನೀನ್ ಆತ್ಮಕ ನಡೆಸ್ಕೊಂಡು ಹೋಗ್ಬೇಕಂತ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ. ಆಮೆನ್.